ಹಾಯ್ ಹಲೋ ನಮಸ್ಕಾರ. ಇವತ್ತು ನಮ್ಮ ಅಡುಗೆ ಮನೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಈಗ ಬ್ಯೂಟಿ ಕಾಂಟೆಂಟ್ ಬಿಟ್ಟು ಅಡುಗೆ ಮನೆಗೆ ಏನು ಮಾಡತ್ತಾಳ ಅಂತ ಯೋಚನೆ ಮಾಡತ್ತೀರೇನು? ಹಾಂ, ಸ್ವಲ್ಪ ಈಗ ಮದ್ವೆ ಆಗೈತಿ, ಅಡುಗೆ ಮಾಡ್ಬೇಕು. ಸೊ ಇದನ್ನು ಒಂದು ಟ್ರೈ ಮಾಡೋಣ ಅಂತ ಇವತ್ತು ವಿಡಿಯೋ ಮಾಡತ್ತೀನಿ ನಾವು ಇವತ್ತು ಮಾಡ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಪೈನಾಪಲ್ ಕಾಯಿ ರಸ. ಈ ರೆಸಿಪಿ ನಾನೆಲ್ಲೋ ಒಂದು ಆರಾಮ್ ರೆಸ್ಟೋರೆಂಟ್ ಒಳಗೆ ತಿಂದಿದ್ದೆ. ಸೊ ಅದನ್ನು ಭಾಳ ಇಷ್ಟ ಆಗಿತ್ತು ಅಂತೇಳಿ ಎವ್ರಿ ಸಂಡೇನ ನಮ್ಮ ಮಮ್ಮಿ ಕಡೆ ಮಾಡಿಸ್ಕೊಂಡು ತಿಂತಿದ್ದೆ. ಇದನ್ನು ನಾವು ಅಟೆಂಪ್ಟ್ ಮಾಡೋಣ. ನಾನು ನಿನ್ನೆ ಸಂತೆ ಒಳಗೆ ಬೇಕಂತ ಪೈನಾಪಲ್ ತೊಗೊಂಬಂದೀನಿ. ಇಷ್ಟೆಲ್ಲ ಬೇಕಾಗಲ್ಲ, ಮೇ ಬಿ ಹಾಫ್ ಬೇಕಾಗ್ಬೋದು. ಬಟ್ ಲೆಟ್ಸ್ ಸಿ ಹೆಂಗೆ ಮಾಡ್ತೇವೆ ಅಂಥೇಳಿ. ಸೊ ಇದು ನಂದು ಓನ್ ರೆಸಿಪಿ ಅಲ್ಲ, ನಾನು ಒಂದು ರೆಸಿಪಿ ನೋಡಿನ ಮಾಡತ್ತೀನಿ. ಸೊ ಇದಕ್ಕೆ ನಾನು ತಗೊಂಡಿರೋದು 2 ಸ್ಲೈಸಷ್ಟು ಪೈನಾಪಲ್ಲು, ಒಣ ಮೆಣಸಿನ್ಕಾಯಿ, ಕೊಬ್ಬರಿ, ಒಣ ಕೊಬ್ಬರಿನೂ ಹಾಕೋಬೋದ. ಬಟ್ ನನ್ನ ಕೊಬ್ಬರಿ ಐತಂತ ಹಸಿ ಕೊಬ್ಬರಿ, ಆ್ಯಂಡ್ ಮೆಂತೆ ಕಾಳು, ಆ್ಯಂಡ್ ಬೇಸಿಕ್ ಮಸಾಲೆ ಡಬ್ಬ. ಸೊ ಲೆಟ್ಸ್ ಸಿ ಹೇಗೆ ಮಾಡ್ಬೇಕಂತ. ಒಂದು ಪ್ಯಾನ್ ಇಟ್ಕೊಂಡೀನಿ. ಇದ್ರೊಳಗೆ ಈಗ ನಾವು ಮಸಾಲೆ ಎಲ್ಲ ಫ್ರೈ ಮಾಡ್ತೀವಿ. ಆಯಿಲ್ ಹಾಕೀನಿ, ಹೀಟಾಗಿ ಹೊತ್ತು ಬಿಡ್ತದೆ ಒಗ್ಗರಣೆ ಅದಕ್ಕೆ. ಸೊ ಇದಕ್ಕೆ ಸಾಸಿವೆ, ಜೀರಿಗೆ, ಬಹಳಷ್ಟು ಉದ್ದಿನ ಬೇಳೆ, ಒಣಮೆಣಸು, ಸ್ವಲ್ಪ ಇಂಗು, ಮೆಂತೆ, ಒಂಚೂರು ಭಾಳ ಮೆಂತೆ ಹಾಕಿದ್ರು ಕಹಿ ಆಗ್ತದೆ ಅಂತೇಳಿ ಸ್ವಲ್ಪ ಮೆಂತೆ ಹಾಕ್ಯಾನ. ಇದಕ್ಕೆ ಎಳ್ಳು ಅಥವಾ ಹುರಿದ ಶೇಂಗಾ ಹಾಕೊಂಡಾರ. ನಾನು ನಾರ್ಮಲ್ ಶೇಂಗಾನ ಸ್ವಲ್ಪ ಹಾಕೊಳತ್ತೇನೆ. ಕರಿಬೇವು, ಕೊಬ್ಬರಿ, ಇದ್ರೊಳಗೂ ಚೂರು ಅರಿಶಿನ ಹಾಕಬೇಕಿತ್ತು, ಮರ್ತಿದ್ದೇನೆ. ಸ್ವಲ್ಪ ಅರಿಶಿನ ಹಾಕಿ ಸೊ ಲೆಟ್ಸ್ ಗ್ರೈಂಡ್. ಐ ಹೋಪ್ ಹಿಂಗೆ ಹಾಕಬೇಕಿತ್ತು, ಬಟ್ ಆಗೋದಿಲ್ಲ. ಲೆಟ್ಸ್ ಗ್ರೈಂಡ್. ನಾವೀಗ ಇದನ್ನು ಸಣ್ಣಗೆ ರುಬ್ಕೊಂಡೇವಿ. ನೆಕ್ಸ್ಟ್ ಸೇಮ್ ಅದೇ ಪ್ಯಾನ್ ಒಳಗೆ ಒಂಚೂರು ಎಣ್ಣೆ, ಒಂಚೂರು ಸಾಸಿವೆ, ಕರಿಬೇವು, ಮತ್ತು ನಾವು ಹಚ್ಕೊಂಡಿರೋ ಪೈನಾಪಲ್ ಎಲ್ಲ ಹಾಕಬೇಕು. ನೀವು ಇನ್ನೂ ಸಣ್ಣ ಬೇಕಾದ್ರೆ ಹಚ್ಕೋಬೋದು. ನಮ್ಗೆ ಪೀಸ್ ಸಿಗಲಿ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಮೀಡಿಯಮ್ ಸೈಜ್ ಒಳಗೆ ಹಚ್ತೇನೆ. ಪ್ಲೀಸ್ ಸ್ಟಾಪ್ ಮಾಡೋದು. ಇದಕ್ಕೆ ನಾವು ರುಬ್ಬಿಕೊಂಡಿರುವಂಥ ಮಿಶ್ರಣವನ್ನು ಹಾಕುವ ಸಮಯ. ಠ್ಯಾಂಟೆಡನ್. ಅದು ಫುಲ್ ರೆಡ್ ಕಲರ್ ಬಂದಿತ್ತು, ನನಗೆ ಫುಲ್ ಒಂಥರ ಮಂದ ಕಲರ್ ಬಂದಿದೆ. ಹಾಕೋಬೋದು ನಾವು ಅಂತ. ಒಂಚೂರು ಕಲರಿಗೋಸ್ಕರ ಪ್ಲಸ್ ಸ್ವಲ್ಪ
ಖಾರ ಇರಲಿ ಅಂತ ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲ ಅವ್ರದ್ದು ಕೆಂಪು ಕಲರ್ ಬಂದಿತ್ತು, ನನಗೆ ಈ ಕಲರ್ ಬಂದಿದೆ, ಎದಕ್ಕೆ ಅಂತ ಗೊತ್ತಿಲ್ಲ. ಬಟ್ ಆದ್ರೂ ನೋಡೋಣ, ಒಂದು ಸ್ವಲ್ಪ ಕುದಿಯಾಗ್ಬಿಡೋಣ. ಕುದಿಯಲು ಬಿಡಬೇಕು. ನಮ್ಮ ಡಿಶ್ ಈಗ ಆಲ್ರೆಡಿ ರೆಡಿ ಆಗಿದೆ. ನಾನು ಟೇಸ್ಟ್ ಮಾಡೇನಿ, ಸ್ವಲ್ಪ ಉಪ್ಪು ಖಾರ ಏನು ಕಮ್ಮಿ ಇದೆ ಸ್ವಲ್ಪ ಹಾಕೀನಿ. ಸೊ ಈಗ ಬಂದ ತಕ್ಷಣ ಅವ್ರಿಗೆ ಕೊಟ್ಟು ಅವ್ರದ್ದು ರಿವ್ಯೂ ತೊಗೊಳೋಣ. ಆ್ಯಂಡ್ ನಾನು ರಿವ್ಯೂನ ಲಾಸ್ಟಿಗೆ ಹೇಳ್ತೀನಿ. ಸೊ ವೇಟ್ ಮಾಡೋಣ ಅವ್ರು ಬರೋ ತನಕ. ಸೊ ಈಗ ದ ಮಾಸ್ಟರ್ ಶೆಫ್ ಅವ್ರದ್ದು ಎಂಟ್ರಿ ಆಗೈತಿ. ಅವ್ರಿಗೆ ಟೇಸ್ಟ್ ಮಾಡಿ ರಿವ್ಯೂ ಮಾಡ್ತಾರೆ. ಯು ಕ್ಯಾನ್ ಟ್ರೈ. ಬರ್ರಿ ಮೇಡಮ್ ಅವರ ನಮಗೋಸ್ಕರ ಮಾಡಿದ್ದಾರೆ. ಸ್ಪೆಷಲಾಗಿ ಸ್ಮೆಲ್ ನೋಡಿದ್ರೆ ಇನ್ನೂ ಡಿಫ್ರೆಂಟ್ ಐತಿ. ಬಟ್ ನಾವು ಟ್ರೈ ಮಾಡಕ್ಕೆ ನಾವು ಅದೇ ಡಿಫ್ರೆಂಟ್ ಮಾಡಕ್ಕೆ ಮೇಡಮ್ ಅವರ ಟ್ರೈ ಮಾಡಕ್ಕೆ ನಾವು ಅದೇ. ಫುಲ್ ಪೈನಾಪಲ್ ಸ್ವಾದ ಐತಿ, ಮಸ್ತ್ ಐತಿ. ಖರೆ ಹೇಳು, ನಿಜ ಮಜಾ ಐತಿ ಪೈನಾಪಲ್. ಚೆನ್ನಾಗಿ ಪೈನಾಪಲ್ ಪೀಸ್ ಅದ ನೋಡಿದ್ರಾಗ ಅದು ಹಾಕು, ಅದು ತಿನ್ನಿ. ಅದ್ರಾಗ ಪೈನಾಪಲ್ಲು ಸ್ವಲ್ಪ ಫುಲ್ ರಸ ರಸ ಆಯ್ತದ, ಒಣ ಒಣ ಇಲ್ಲ, ರಸ ರಸ ಅದದ್ದು. ಸರ್ ಕಂಟಿನ್ಯೂ ಮಾಡಲಿ, ನಾನು ಟೇಸ್ಟ್ ಮಾಡಿ ನಿಮ್ಗೆ ರಿವ್ಯೂ ಹೇಳ್ತೀನಿ. ಸೊ ಈಗ ನಾವು ಟೇಸ್ಟ್ ಮಾಡೋಂಥ ಸಮಯ. ಸೊ ಈಗ ಇಬ್ಬರದು ಊಟ ಕಂಪ್ಲೀಟ್ ಆಯ್ತು. ಅವ್ರದ್ದು ರಿವ್ಯೂ ಅಂತೂ ಕೇಳಿದ್ರಿ. ನನ್ನ ರಿವ್ಯೂ ಕೇಳ್ಬೇಕಂದ್ರೆ ನಂಗೂ ಭಾಳ ಇಷ್ಟ ಆತ, ಚಲೋ ಆಗಿತ್ತ ತಿನ್ನಾಕ. ಬಟ್ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನಾ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದಾಗ ಮೆಂತೆ ಕಾಳ್ದ ಸ್ವಲ್ಪ ಕಹಿ ಸ್ವಲ್ಪ ಬಾಯಿಗೆ ಟೇಸ್ಟ್ ಹತ್ತಾತಿದ್ದೆ. ಸೊ ನಾನು ಅದಕ್ಕೆ ಒಂಚೂರು ಬೆಲ್ಲ ಜಾಸ್ತಿ ಹಾಕಿ ಮ್ಯಾನೇಜ್ ಮಾಡಿದೆ. ಬಟ್ ಎಂಡ್ ರಿಸಲ್ಟ್ ಮಾತ್ರ ಮಸ್ತ್ ಬಂತ. ಆ್ಯಂಡ್ ಇವಾಗ ನಮ್ಮ ಮಮ್ಮಿ ಇದನ್ನ ಮಾಡಿದಾಗೂ ಸ್ವಲ್ಪ ಊಟ ಜಾಸ್ತಿನೇ ಹೋಗ್ತೈತಿ. ಸೊ ಈಗ ಹಂಗ ನಾನು ಊಟ ಜಾಸ್ತಿನ ಮಾಡೇನಿ. ಈಗ ಊಟ ಜಾಸ್ತಿ ಮಾಡಿದ ಕಾರಣಕ್ಕೆ ಈಗ ಹೋಗಿ ಒಂದ್ ಜಂಪ್ ನಿದ್ದೆ ಹೊಡಿಬೇಕು. ಸೊ ಐ ಹೋಪ್ ನಿಮ್ಗೆ ಇದು ಇಷ್ಟ ಆಯ್ತು ಅಂತ ಹೇಳಿ. ಆ್ಯಂಡ್ ರೆಸಿಪಿ ಯಾರ್ದಂತನೂ ನಾನು ವಿಡಿಯೋ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಡ್ತೀನಿ. ಆ ಮೇನ್ ರೆಸಿಪಿ ನೋಡಿ ನೀವು ಫಾಲೋ ಅಪ್ ಮಾಡ್ಬೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.